ನಡೀರಿ ಎಲ್ಲ ಪೊಕ್ಕೆ ತಗೊಂಡು ಪಟ 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 ಆಗ್ಬೇಕು ಮುಂಡೆ ಮಕ್ಕಳ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಟ್ಯಾಂಕ್ ಚಿನ್ನ. ಎಲ್ಲ ವಿಷಯದಲ್ಲೂ ರಾಜಕೀಯ ಬರುತ್ತೆ, ಈ ವಿಷಯದಲ್ಲೂ ಬಂತು. 3 ರಾಜಕೀಯ ಪಕ್ಷಗಳಿಂದ ಪ್ರತಿನಿಧಿಗಳು ನಮ್ಮ ಜೊತೆಗಿದ್ದಾರೆ. ಚಂದ್ರಶೇಖರ್ ಅವರು ಬಿಜೆಪಿಯಿಂದ, ಅಶ್ವಿನ್ ಅವರು JDSನಿಂದ, ನಿಕೇತ್ ನಡೀರಿ ಎಲ್ಲ ಪೊಕ್ಕೆ ತಗೊಂಡು ಪಟ 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 ಆಗ್ಬೇಕು ಮುಂಡೆ ಮಕ್ಕಳ. ರಾಜಮೌರಿ ಅವರು ಕಾಂಗ್ರೆಸ್ನಿಂದ. 3 ಜನರ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾಸ್ಟರ್ ಆನಂದ್, ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ, ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಸ್ಟರ್ ಆನಂದ್ ಅವರೇ. ನಿಮ್ಮಂತ ಕಳ್ಳನ ಮಕ್ಕಳನ್ನ ಕಂಡ್ರೆ ನನಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಪವಿ ಪೂವಯ್ಯ, ಬಿಗ್ ಬಾಸ್ನ ಇನ್ನೊಬ್ಬ ಮಾಜಿ ಸ್ಪರ್ಧಿ, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪವಿ ಪೂವಯ್ಯ ಅವರೇ. ಶಾಲೆಗಳ ತರ ಗೊತ್ತಿರೇನಪ್ಪ ನೀವು? ನಮಸ್ತೆ ಸರ್. ನಮಸ್ತೆ. ನಿಮ್ಮಿಬ್ಬರದೇ ಒಪಿನಿಯನ್, ಅಂದ್ರೆ ನಿಮಗೆ ಏನ್ ಅನ್ಸುತ್ತೆ ಈ ಬೆಳವಣಿಗೆ ಅನ್ನೋದ್ರ ಬಗ್ಗೆನೇ ನಮಗೆ ಕುತೂಹಲ ಜಾಸ್ತಿ ಇರೋದು. ಮಾಸ್ಟರ್ ಯಾರು ಇವರೆಲ್ಲ? ಆನಂದ್ ಅವ್ರು ಏನಾಗಿರ್ಬೋದು ಅಂತ ಅನ್ಸುತ್ತೆ? ಅಲ್ಲ, ಇದು ಎಂಟರ್ಟೈನ್ಮೆಂಟ್ ಆಗಿ ನಮ್ಮ ಶೋ ಹೋಗ್ತಾ ಇರ್ತಕ್ಕಂಥದ್ದು. ಮತ್ತು ನಮಗೆ ನಿನ್ನೆಯಿಂದ ಆ್ಯಕ್ಚುಲಿ ದಿಢೀರ್ ಅಂತ ಆಶ್ಚರ್ಯ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಏನಿದು ಅಂದರೆ ಮಾಲಿನ್ಯ, ಪೊಲ್ಯೂಷನ್ ಅಂದರೆ ಐ ಮೀನ್ ಬಿಗ್ ಬಾಸಿಂದ ಏನಾಗಕ್ಕೆ ಸಾಧ್ಯ ಅಂದರೆ ಬಿಗ್ ಬಾಸ್ ಇಂದ ಆಗಿದ್ದಲ್ಲ, ಅವ್ರು ಬಿಗ್ ಬಾಸ್ ನೋಟಿಸ್ ಕೊಟ್ಟಿಲ್ಲ ಅಂತಾರ ಅವರು. ಹಾಂ, ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅವ್ರು ಹೇಳೋದು ಎಂಟೈರ್ ಅಮ್ಯೂಸ್ಮೆಂಟ್ ಪಾರ್ಕ್, ಜಾಲಿವುಡ್ ಅನ್ನೋ ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಗಳು ಉಲ್ಲಂಘನೆ ಆಗ್ತಿತ್ತು. ಅದೇ ಈಗ ಮೇನ್ ದ್ವಾರಕ್ಕೆ ಬೀಗ ಬಿದ್ದಾಗ ಇದು ಒಳಗಡೆ ಅದಕ್ಕೆ ಒಳಪಟ್ಟಿದೆ ಅಂತ ನಮ್ಮ ಫೀಲಿಂಗ್ ಅಷ್ಟೇನೆ ಬಿಟ್ಟು. ಡೆಫಿನೆಟ್ಲಿ ನಾವು ಬಿಗ್ ಬಾಸ್ ಅಲ್ಲಿ ಇದ್ದಿದ್ರಿಂದ ಅಂತ ಮಾಲಿನ್ಯ ಆಗುವಂಥವು ಏನೋ ನಾವು ಮಾಡ್ತಾ ಇರಲಿಲ್ಲ. ಪಟಾಸ್ ಜೀವನ ಮಾಡ್ತಾ ಇದ್ದೀವಿ. ಹಾಡೇ ಇದೆಯಲ್ಲ, ದೊಡ್ಡ ದೊಡ್ಡ ಮಂದಿ ಅಡ್ಡಡ್ಡ ಉದ್ದ ಮಲಗ್ತಾರೆ ಅಂತ. ಅದೇ ಮಾಡ್ತಾ ಇದೆಯಲ್ಲ, ಮನೇಲಿ ಮಾಡೋ ಕೆಲಸಗಳೆಲ್ಲ ಅಲ್ಲಿ ಇರ್ತಾ ಇತ್ತು. ಸೊ ಐ ಮೀನ್ ಐ ಡೋಂಟ್ ನೋ ವಾಟ್. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿ. ಇನ್ ವಿಚ್ ವೇ ಇಟ್ಸ್ ಕಾಂಟ್ರಿಬ್ಯೂಟಿಂಗ್ ಆಗ್ಬಿಟ್ಟು ಅಂತ. ಪವಿ ಪೂವಯ್ಯ ಅವರು ಏನಾಗಿರ್ಬೋದು ಅನ್ಸುತ್ತೆ ನಿಮಗೆ? ಈ ಅಂದ್ರೆ ಪೊಲಿಟಿಸೈಸ್ ಮಾಡಿ ಆರೋಪ ಮಾಡ್ತಾ ಇರೋರ ತರ ತುಂಬಾ ದೊಡ್ಡ ದೊಡ್ಡ ರಾಜಕಾರಣಿಗಳು, DK ಶಿವಕುಮಾರ್ ತರ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅವ್ರು ಇನ್ವಾಲ್ವ್ ಆಗಿ ಹಂಗೆಲ್ಲ ಆಗಿದೆ ಅಂತ ಅನ್ಸುತ್ತಾ ಇದರಲ್ಲಿ? ಸರ್, ಅವ್ರು ಯಾವ್ದೋ ಮಾತಲ್ಲಿ ಏನೋ ಒಂದ್ ಡೈಲಾಗ್ ಹೇಳಿರ್ತಾರೆ, ಅದು ಆಕ್ಚುಲಿ ಇವಾಗ ಲಿಂಕ್ ಆಗಿರುತ್ತೆ ಈ ಸಿಚುವೇಶನ್ಗೆ. ಸೊ ಐ ಗೆಸ್ ಬೇಕು ಅಂತ ಹೇಳಿರಲ್ಲ ಅನ್ಸುತ್ತೆ. ಖಂಡಿತ ಆಸ್ ಅ ಪೊಲಿಟಿಷಿಯನ್ ಅವ್ರಿಗೂ ಗೊತ್ತಿರುತ್ತೆ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅಂತ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ.